30ಕ್ಕೆ 7 ಎಂಎಲ್ಸಿಗಳ ಅಧಿಕಾರ ಅಂತ್ಯವಾಗಲಿದೆ. 3 ಕಾಂಗ್ರೆಸ್, 3 ಬಿಜೆಪಿ ಹಾಗೆ ಓರ್ವ ಜೆಡಿಎಸ್ ಸದಸ್ಯರ ಅಧಿಕಾರ ಮುಕ್ತಾಯಗೊಳ್ಳುತ್ತೆ. ಪರಿಷತ್ ಸದಸ್ಯ ಸ್ಥಾನಕ್ಕೆ ಈಗ ಚುನಾವಣೆಯನ್ನ ಕೂಡ ಘೋಷಣೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 3 ಕಾಂಗ್ರೆಸ್ ಹಾಗೆ 3 ಬಿಜೆಪಿ ಸೇರಿದಂತೆ ಒಟ್ಟಾರೆಯಾಗಿ ಇದೀಗ ಓರ್ವ ಜೆಡಿಎಸ್ ಸದಸ್ಯರ ಅಧಿಕಾರ ಮುಕ್ತಾಯ ಆಗಿರುವಂತಹ ಕಾರಣಕ್ಕಾಗಿ ಇದೀಗ ಚುನಾವಣೆಯನ್ನ ಘೋಷಣೆ ಮಾಡಲಾಗಿದೆ. ವಿಧಾನಸಭೆಯಿಂದ ಪರಿಷತ್ಗೆ ನಡೆಯುವಂತಹ ಆಯ್ಕೆಯ ಪ್ರಕ್ರಿಯೆ ಆಗಿರುತ್ತೆ ಇದು. ಹಾಗಾಗಿ ಈ ಒಂದು ಮತದಾನ ಹಾಗಾದ್ರೆ ಯಾವಾಗ ನಡೆಯುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ಜೂನ್ 18ರಂದು ಈ ಮತದಾನ ನಡೆಯಲಿದೆ. ಅಂದರೆ ಜೂನ್ 30ಕ್ಕೇನೆ ಆ 7 ಎಂಎಲ್ಸಿಗಳ ಅಧಿಕಾರ ಏನು ಫೈನಲ್ ಆಗುತ್ತೆ, ಅಂತ್ಯಗೊಳ್ಳುತ್ತೆ, ಎಂಡ್ ಆಗುತ್ತೆ. ಹಾಗಾಗಿ ಅದರ ಮುಂದುವರೆದ ಪ್ರಕ್ರಿಯೆಯಾಗಿ ಇದೀಗ ಸಿದ್ಧತೆಗಳು ಸಾಗ್ತಾ ಇದ್ದು ಜೂನ್ 18ರಂದು ಈ ಒಂದು ಮತದಾನ ಕೂಡ ನಡೆಯಲಿದೆ. ಯಾವ ಕಾರಣ ಅಂತ ಹೇಳಿದ್ರೆ 3 ಕಾಂಗ್ರೆಸ್ ಹಾಗೆ 3 ಬಿಜೆಪಿ ಓರ್ವ ಜೆಡಿಎಸ್ ಸದಸ್ಯರ ಅವರ ಅಧಿಕಾರ ಮುಕ್ತಾಯ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇನ್ನು ಪರಿಷತ್ ಸದಸ್ಯ ಸ್ಥಾನಕ್ಕೆ ಈಗ ಚುನಾವಣೆ ಘೋಷಣೆಯನ್ನ ಮಾಡಲಾಗಿದೆ. ವಿಧಾನಸಭೆಯಿಂದ ಪರಿಷತ್ಗೆ ನಡೆಯುವಂತಹ ಆಯ್ಕೆ ಪ್ರಕ್ರಿಯೆ ಆಗಿರುತ್ತೆ. ಇದು ಜೂನ್ 18ರಂದು ಈ ಒಂದು ಮತದಾನ ನಡೆಯಲಿದ್ದು ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ಶುರುವಾಗಿದೆ. ಒಟ್ಟಾರೆಯಾಗಿ ಆ ಒಂದು ಚುನಾವಣೆಯ ದಿನಾಂಕ ಏನಿದೆ ಅದನ್ನ ಘೋಷಣೆ ಮಾಡಲಾಗಿದೆ.